ಸುಮಾರು 9 ತಿಂಗಳಾದ ಮೇಲೆ KPSCಯ ಫಲಿತಾಂಶ ಹೊರಗಡೆ ಬಂದಿತ್ತು. ಫಲಿತಾಂಶ ಬಂದ ತಕ್ಷಣ ಅನೇಕರು ಖುಷಿಯಾಗಿದ್ದದ್ದು ಹೌದು. ಆದರೆ ಇದರ ಬೆನ್ನಲ್ಲೇನೆ ಮೇನ್ಸ್ ಪರೀಕ್ಷೆ ಇದೆಯಲ್ಲ, ಈ ಮೇನ್ಸ್ ಪರೀಕ್ಷೆಯಲ್ಲಿ ಒಂದೇ ಕೇಂದ್ರದ ಅಭ್ಯರ್ಥಿಗಳು ಆಯ್ಕೆ ಆಗಿಬಿಟ್ಟಿದ್ದಾರೆ ಅಂತ ಆರೋಪ ಇತ್ತು. ಹಿಂದಿನ BJP ಗವರ್ಮೆಂಟ್ನಲ್ಲಿಯೂ ಕೂಡ ಒಂದೇ ಸೆಂಟ್ರಲ್ ಎಕ್ಸಾಮ್ ಬರೆದಿರೋರು ಆಯ್ಕೆ ಆಗಿದ್ದಾರೆ, ಒಂದೇ ಊರಿನವರು ಜಾಸ್ತಿ ಜನ ಆಯ್ಕೆ ಆಗಿಬಿಟ್ಟಿದ್ದಾರೆ. ಇದರ ಹಿಂದೆ ರಾಜಕೀಯ ಹಸ್ತಕ್ಷೇಪಗಳಿದೆ, ಇದರ ಹಿಂದೆ ಭ್ರಷ್ಟಾಚಾರ ಇದೆ, ಹಣಕಾಸಿನ ವಹಿವಾಟು ನಡೆದಿದೆ ಕೋಟಿಗಟ್ಟಲೆ ಅಂತ ಆರೋಪ ಬಂದಿತ್ತಲ್ಲ. ಇದೀಗ ಇಲ್ಲಿಯೂ ಕೂಡ ಒಂದೇ ಕೇಂದ್ರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಒಂದೇ ಕೇಂದ್ರ ಬಿಟ್ಬಿಡಿ, ಒಂದೇ ಫ್ಯಾಮಿಲಿಯವರು ಅನೇಕರು ಆಯ್ಕೆ ಆಗಿಬಿಟ್ಟಿದ್ದಾರೆ. ಇಲ್ಲಿ ಹೇಗಿದು? KPSC ವಿರುದ್ಧವಾಗಿ CBI ತನಿಖೆ ಆಗಬೇಕು ಅಂತೇಳಿ ಅಭ್ಯರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. KPSC ರಿಸಲ್ಟ್ ವಿರುದ್ಧವಾಗಿ ಅಭ್ಯರ್ಥಿಗಳ ಪ್ರತಿಭಟನಾ ಅಸ್ತ್ರ ಇದು. ಕರ್ನಾಟಕ ಲೋಕಸೇವಾ ಆಯೋಗದ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಪ್ರಕಟಿಸಿರುವ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಗ್ರೂಪ್ A ಮತ್ತು B ವೃಂದದ ಹುದ್ದೆಯ ರಿಸಲ್ಟ್ ಇವು. ಅಭ್ಯರ್ಥಿಗಳ ವಲಯದಲ್ಲಿ ದೊಡ್ಡ ಚರ್ಚೆಗೆ ಈ ಒಂದು ವಿಚಾರ ಗ್ರಾಸವಾಗಿದೆ. ಇಲ್ಲಿ ಅಭ್ಯರ್ಥಿಗಳ ಆರೋಪ ಏನು ಅಂತ ಹೇಳಿದ್ರೆ, ಒಂದೇ ರೂಮಲ್ಲಿ ಮೇನ್ಸ್ ಎಕ್ಸಾಮ್ ಬರೆದಂತಹ, ನಿಮಗೆ ಮೊದಲಿಗೆ ಎಂಟ್ರೆನ್ಸ್ ಪರೀಕ್ಷೆ ಅಂತ ಇರುತ್ತೆ, ಅದೆಲ್ಲ ಸೆಲೆಕ್ಟ್ ಆದರೆ ಮೇನ್ಸ್ಗೆ ಹೋಗ್ತಾರಲ್ಲ, ಆ ಮೇನ್ಸ್ನ ಒಂದು ರೂಮಲ್ಲಿ ಬರೆದಂತಹ 15 ಜನ ಆಯ್ಕೆ ಆಗ್ತಾರೆ ಅಂದರೆ ಹೇಗೆ? ಅಲ್ಲೇನಾದರೂ ಕಾಪಿ ಆಯಿತಾ? ಭ್ರಷ್ಟಾಚಾರ ನಡೀತಾ? ಯಾರಾದರೂ ಹೇಳಿಕೊಟ್ಬಿಟ್ರಾ? ಸೀರಿಯಲ್ ನಂಬರ್ ಸಾಲಾಗಿ ಸೆಲೆಕ್ಟ್ ಆಗಿರೋದು ಹೇಗಪ್ಪ ಇದು? ಸಾಲಾಗಿ ಸೀರಿಯಲ್ ನಂಬರ್ಗಳು ಎಲ್ಲರೂ ಸೆಲೆಕ್ಟೇ, ಹೇಗಿದು? ಒಂದೇ ಫ್ಯಾಮಿಲಿಯ 2ರಿಂದ 3 ಜನ ಆಯ್ಕೆ ಆಗಿದ್ದಾರಲ್ಲ, ಹೇಗೆ? ಪ್ರಾಮಾಣಿಕವಾಗಿ ಓದಿದವರಿಗೆ ಕೆಲಸ ಸಿಗಬೇಕಿಲ್ಲಿ. ಕಮಿಟಿ ಮಾಡಿ ತನಿಖೆ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಸರ್ಕಾರದ ಕೈಲಿ ಆಗಲಿಲ್ಲ ಅಂದರೆ ಹೇಳಿಬಿಡಿ, CBIಗೆ ತನಿಖೆ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೀವಿ. ಯಾವ ಕಾರಣಕ್ಕೂ KPSCಗೆ ನೋಟಿಫಿಕೇಷನ್ ಕೊಡಬಾರದು. ಪ್ರಭಾವಿಗಳ ಮಕ್ಕಳಿಗೆ ಸೀಟ್ ಕೊಡಿಸೋದಕ್ಕೆ ಕುತಂತ್ರವನ್ನು ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಏನಿದ್ರದ್ದು, ಹಿನ್ನೆಲೆ ಏನು ಅಂತ ನೋಡಿದ್ರೆ, 2023-24ನೇ ಸಾಲಲ್ಲಿ 384 ಗ್ರೂಪ್ A ಮತ್ತು B ಹುದ್ದೆಗಳ ನೇಮಕಕ್ಕೆ ನೋಟಿಫಿಕೇಷನ್ ಹೊರಡಿಸಲಾಗಿತ್ತು. KPSC 2024ರ ಫೆಬ್ರವರಿ 26ರಂದು ಅಧಿಸೂಚನೆ ಹೊರಡಿಸಿತ್ತು. ಮೊದಲಿಗೆ ಆಗಸ್ಟ್ 2024ರಲ್ಲಿ ಪ್ರಾಥಮಿಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಅನುವಾದದಲ್ಲಿ ಪ್ರಮಾದ ಆಗಿತ್ತು. ಬಳಿಕ ಸರ್ಕಾರ ಪ್ರಿಲಿಮಿನರಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಆದೇಶವನ್ನು ಮಾಡುತ್ತೆ. ಹೊಸದಾಗಿ ಪರೀಕ್ಷೆ ಮಾಡಿ ಅಂತ ಆಯೋಗಕ್ಕೆ ಸೂಚನೆ ಕೊಟ್ಟಿತ್ತು. ಆಯೋಗ 2024ರ ಡಿಸೆಂಬರ್ 29ಕ್ಕೆ ಮರುಪರೀಕ್ಷೆ ಮಾಡಿತ್ತು. ಆ ಪರೀಕ್ಷೆಯಲ್ಲಿಯೂ ಕೂಡ ಅನುವಾದದಲ್ಲಿ ಎಡವಟ್ಟುಗಳಾಗಿದ್ದವು. 2025ರ ಮೇ 3, 5, 7 ಮತ್ತು 9ನೇ ತಾರೀಕು ಮೇನ್ಸ್ ಎಕ್ಸಾಮ್ ನಡೆದಿದ್ದವು. ಈಗ ಆಯೋಗ ಮುಖ್ಯ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದೆ. ಈ ಪರೀಕ್ಷೆಯಲ್ಲಿ 1:3 ಇದರಲ್ಲಿ ಅಭ್ಯರ್ಥಿಗಳ ವ್ಯಕ್ತಿತ್ವ ಪರೀಕ್ಷೆಗೆ ಆಯ್ಕೆ ಆಗುವವರಿದ್ದರು. ಅಷ್ಟರಲ್ಲಾಗಲೇ ಈ ದೊಡ್ಡ ಆರೋಪ ಕೇಳಿಬಂದಿದೆ. KPSC ಇಂದ 384 ಪೋಸ್ಟ್ ಮೇನ್ಸ್ ನಿನ್ನೆ ರಿಸಲ್ಟ್ಸ್ ಬಿಟ್ಟಿದ್ದಾರೆ, ಇಂಟರ್ವ್ಯೂ ಲಿಸ್ಟ್ ಅಂತ ಹೇಳ್ಬಿಟ್ಟು. ಆ ಇಂಟರ್ವ್ಯೂ ಲಿಸ್ಟ್ ನೋಡಿದ್ರೆ ಎಷ್ಟು ಕರಪ್ಷನ್ ಆಗಿದೆ ಅಂತ ಹೇಳ್ಬೋದಂದ್ರೆ, ಯಾಕೆ ಅಂತಂದ್ರೆ ಈ ಒಂದು ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ತುಂಬಾ ಸೀರಿಯಸ್ ಕ್ಯಾಂಡಿಡೇಟ್ಸ್ ಸ್ವಲ್ಪ ಜನ ಹಾಕಿದ್ದಾರೆ. ಅವ್ರನ್ನ ಎಲ್ಲಿ ಫಿಲ್ಟರ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಫಿಲ್ಟರ್ ಮಾಡ್ತಾರೆ. ಈ ಒಂದು ಲಿಸ್ಟ್ ಅಲ್ಲಿ ಒಂದೊಂದು ರೂಮಲ್ಲಿ 10, 15 ಜನ, 20 ಜನ ಯಾವ ರೀತಿ ಸೆಲೆಕ್ಟ್ ಆಗಕ್ಕಾಗುತ್ತೆ? ಅವರೆಲ್ಲ ಏನು ಒಂದೇ ಕಂಬೈನ್ ಸ್ಟಡಿ ಮಾಡಿದ್ರು ಸೆಲೆಕ್ಟ್ ಆಗಕ್ಕಾಗಲ್ಲ. ಒಂದೇ ರೂಮ್ ಅಲ್ಲಿ ಪ್ರಿಲಿಮ್ಸ್ ಆದ್ರೆ ಏನೋ ಅನ್ಬೋದು, ಕ್ವಶನ್ ಪೇಪರ್ ನೋಡ್ಕೊಂಡು ಏನಾದ್ರು ಟಿಕ್ ಆಗ್ತಾರೆ ಅಂತ ಹೇಳ್ಬೋದು, ಒಬ್ರದೊಬ್ರು ನೋಡ್ಕೊಂಡು. ಆದ್ರೆ ಮೇನ್ಸ್ ಕ್ವಶನ್ ಪೇಪರ್, ರಿಟರ್ನ್ ಕ್ವಶನ್ ಪೇಪರ್ ಅಲ್ಲಿ ಒಂದೇ ರೂಮ್ ಅಲ್ಲಿ 10ರಿಂದ 15 ಜನ ಸೆಲೆಕ್ಟ್ ಆಗ್ತಿದ್ರ ಅಂದ್ರೆ ಎಷ್ಟು ಜನ, ಎಷ್ಟು